ಇವ್ರು ಕೆಲಸ ಅಲ್ಲ, ಗೃಹ ಮಂತ್ರಿ ಮಲ್ಕೊಂಡಿದ್ದಾರೇನಪ್ಪ ಇಲ್ಲೇ, ಪವರ್ಫುಲ್ ಅದಾರೋ ಇಲ್ಲೋ ಅನ್ನೋಂಗೆ ಪ್ರಶ್ನೆ ಮಾಡಿದಾಗ ಸಹಜ ಅದಕ್ಕೆ ಉತ್ತರ ಕೊಡುವಂಥ ದಿಶೆಯಲ್ಲೇ ಇವತ್ತು ನಮ್ಮ ಡಿ ಕೆ ಶಿ ಅವರು ಅಲ್ಲಿ ಇನ್ನೊಂದು ಕೆಲಸ ಏನು ಮಾಡ್ತಾ ಇದ್ದಾರೆ ಹೇಳಿಲ್ಲ ಆರಂಭದಲ್ಲಿ ನಿಮಗೆ, ಯಾವುದೇ ಪ್ರಸಂಗ ಬಂದರೂ ಮೊದಲಿಗೆ JDS ಮುಗಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಎಲ್ಲಿವರೆಗೆ ಇರ್ತದನೋ ಅಲ್ಲಿವರೆಗೆ ಒಕ್ಕಲಿಗರಲ್ಲಿ ಮೊದಲು ಡಿವೈಡ್ ಆಗ್ತಾವೆ. ಒಂದು ಕಡೆ ಡಿ ಕೆ ಶಿ ಅವರು, ಇನ್ನೊಂದು ಕಡೆ HDK ಅವರು, ವಿಶೇಷವಾಗಿ HDK ಅವ್ರ ಮೇಲೆ ಹೆಚ್ಚಿಗೆ ಅಲ್ಲಿ ಜನಕ್ಕೆ ಪ್ರೀತಿ. ಇವರಪ್ಪ ಒಕ್ಕಲಿಗರ ನಾಯಕರು, ಯಾಕಂದ್ರೆ ಕುಮಾರಸ್ವಾಮಿ ತಂದೆ ನಮ್ಮ ದೇವೇಗೌಡರಂತೆ ವಿಶೇಷವಾಗಿ ಇನ್ನಷ್ಟು ಹೆಚ್ಚು ಚಿರಪರಿಚಿತರು. ಸ್ವತಃ ಮಠಾಧೀಶನ ಸಹ ಚೇಂಜ್ ಮಾಡಿದಂಥ ವ್ಯಕ್ತಿತ್ವ ಅವ್ರದ್ದು. ಹೀಗಾಗಿ ಅವ್ರ ಮೇಲೆ ಬಹುಸಂಖ್ಯಾತ ಒಕ್ಕಲಿಗರ ಪ್ರೀತಿ ಇರೋದ್ರಿಂದಾಗೆ ಅದನ್ನು ಹೇಗಾದರೂ ಡ್ಯಾಮೇಜ್ ಮಾಡಲೇಬೇಕಂತ ಅನಿವಾರ್ಯತೆ ಇವತ್ತು ಡಿ ಕೆ ಶಿ ಅವ್ರಿಗೆ ಬಂದಂಥದ್ದು. ಕಾಂಗ್ರೆಸ್ಗಂತೂ ಅದ, BJPಗೂ ಅದ. ಆದರೆ BJP ಜೊತೆಗೆ ಇವತ್ತು HD ಕುಮಾರಸ್ವಾಮಿ ಕಾಣಿಸ್ಕೊಂಡಿದ್ದರಿಂದಾಗೆ, ಜೊತೆ ಆಗಿದ್ದರಿಂದಾಗೆ ಒಂದಿಷ್ಟು ಜೀವದಾನ ಆಗ್ಬೋದೇನೋ ಕೆಲವು ಹಂತದವರೆಗೆ BJPಯಿಂದ. ಆದರೆ ಕಾಂಗ್ರೆಸ್ಸನ್ನು ಸಹಿತ ಅಷ್ಟು ಪ್ರಮಾಣದಲ್ಲಿ ವಿರೋಧ ಮಾಡ್ತಾ ಇಲ್ಲ. ಬಟ್ ಡಿ ಕೆ ಶಿ ಅವ್ರಿಗೆ ಮಾತ್ರ ಹಾಗಿಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯಗಿಂತ ಬೆಳೆದು ನಿಲ್ಲಬೇಕಾಗಿದೆ. ಇನ್ನೊಂದು ಕಡೆ HD ಕುಮಾರಸ್ವಾಮಿಗಳನ್ನು ಬದಿಗೆ ಸರಿಸಬೇಕಾಗಿದೆ. ಕಾರಣ ಏನಪ್ಪ ಅಂತಂದ್ರೆ HD ಕುಮಾರಸ್ವಾಮಿಗಳು ಬದಿಗೆ ಸರಿಸಿದ್ರೆ ಪೂರ್ಣ ಪ್ರಮಾಣದ ಒಕ್ಕಲಿಗರ ಮತಗಳು ನಮ್ಮಿಂದ ಬಂದು ನಿಲ್ಲುವ ಸಾಧ್ಯತೆಗಳಿದ್ದಾವೆ. ನನ್ನಿಂದ ಅಂಥ ಪ್ರಸಂಗ ಬರ್ತದ್ರೆ ನಾನು ನನ್ನ ಎದುರಾಳಿಗಳ ಸಹಿತ ಎದುರಿಸಬಲ್ಲೆ. ಯಾಕಂದ್ರೆ ಇಲ್ಲಿ ಒಕ್ಕಲಿಗರ ಏನಪ್ಪ ಅಂತಂದ್ರೆ ಶಾಸಕರು ಹೆಚ್ಚಿದ್ದಾರೆ ಮತ್ತು ಕ್ಷೇತ್ರಗಳು ಹೆಚ್ಚಿದ್ದಾವೆ. ಜೊತೆಗೆ ಒಕ್ಕಲಿಗರು ಮತ್ತು ಲಿಂಗಾಯತರು ಕೂಡಿದರೆ ರಾಜ್ಯದ ರಾಜಕೀಯದ ಬದಲಾವಣೆ ಸಹಿತ ಮಾಡ್ಬೋದು ಅನ್ನುವಂಥ ಲೆಕ್ಕ ಅವ್ರದ್ದು. ಹೀಗಾಗಿ ಈಗ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಡಿ ಕೆ ಶಿ ಅವರು ಇದನ್ನು ಇಲ್ಲ ಮಾಡಿಸೋ JDS ಜೊತೆಗೆ HD ಕುಮಾರಸ್ವಾಮಿಗಳು ಇಲ್ಲ ಮಾಡಿಸುವಂಥದ್ದು. ಅದಕ್ಕೆ ಅವರು HD ಕುಮಾರಸ್ವಾಮಿಗಳಿಗೆ ಉತ್ತರ ಕೊಟ್ಟಿದ್ದವರು. ಹಂಗೆ ಅಂದಾಗ ಏನು ಇದು ಗೃಹ ಮಿನಿಸ್ಟರ್ ಮಾಡಬೇಕಾದ ಕೆಲಸ ನೀವು ಮಾಡಿದ್ದೀರಿ ಅನ್ನೋ ದೃಷ್ಟಿಗೊಂಡ ಅಂದಾಗ ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ರಾಜಕೀಯದಲ್ಲಿ ಕುಮಾರಸ್ವಾಮಿಗಿಂತ ಹೆಚ್ಚಿನ ಅನುಭವವಿದೆ. ನಾನು ಮುಖ್ಯಮಂತ್ರಿ ಆಗದೇ ಇರಬಹುದು, ಆದರೆ ಆಡಳಿತ ವಿಚಾರದಲ್ಲಿ ಅವರಿಗಿಂತ ಅನುಭವ ಹೊಂದಿದ್ದೇನೆ. ಅವರಿಂದ ಕಲಿಯುವ ಅಗತ್ಯ ನನಗಿಲ್ಲ, ಅವ್ರು ನಾಯಕ ಕಲಿಬೇಕಾಗಿಲ್ಲ ಅನ್ನೋದು ಮಾತು ದಿಟ್ಟವಾಗಿ ನೇರವಾಗಿ ಹೇಳಿಬಿಟ್ಟಿದ್ದಾರೆ ಅವರು. ಅದೇ ಕಾಲಕ್ಕೆ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ನಡೆಸಿದ ಸಭೆಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿರುವ ಬಗ್ಗೆ ಸುದ್ದಿಗಾರರು ಪ್ರಶ್ನಿಸಿದಾಗ, ನಾನು ಬಹಳ ಕಾಲ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಆಡಳಿತ ಹೇಗೆ ಮಾಡಬೇಕು, ಯಾರ ಜೊತೆ ಸಭೆ ಮಾಡಬಾರದು ಎಂಬುದು ಚೆನ್ನಾಗಿ ಗೊತ್ತಿದೆ. ನಾನೇನಪ್ಪ ಇವ್ರಿಗೆ ಕೇಳಕ್ಕೆ ಮಾಡಬೇಕು, ನಾನು ಅನುಭವ ಇರ್ತದೆ. ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಇದರಾಗುತ್ತೆ ನಮಗೆ ಅನುಭವ ಇಲ್ಲ ಅಂತಲ್ಲ, ಎಲ್ಲದಕ್ಕೂ ಮುಖ್ಯಮಂತ್ರಿ ಆದಾಗ ಅನುಭವ ಬರ್ತದೆ ಅಂತಲ್ಲ ಅಂತೇಳಿ ಕುಟ್ಕಿದ್ದಾರೆ ಅವರನ್ನು. ಯಾಕಂದ್ರೆ ನಾವು ಮಾಡಿದ್ದೀವಪ್ಪ, ಏನಂತ ನಮ್ಮಲ್ಲಿ ಹೊಂದಾಣಿಕೆ ಅದನ್ನು ನಾವು ಮಾಡ್ಕೊಳ್ತೀವಿ, ಏನು ಕಾರಣ ಅಂತ ನಾವು ಮಾಡಿದ್ದೀನಪ್ಪ, ಅದನ್ನು ಎಲ್ಲ ಅನುಭವದ ನನಗೆ ಏನು ಕೇಳಬೇಕಾಗಿಲ್ಲ ನೀವು ಅಂತೇಳಿ ಸಡನ್ನಾಗಿ ಹೊಡೆದಿದ್ದಾರೆ. ಅದೇ ಕಾಲಕ್ಕೆ ಒಂದಿಷ್ಟು JDS ಸದಸ್ಯರನ್ನು, ಅದರಲ್ಲೂ ಮುಖ್ಯವಾಗಿ ಚಾಮರಾಜಪೇಟೆ ಕ್ಷೇತ್ರ JDS ಮುಖಂಡ ಗೋವಿಂದರಾಜ್, ಅವ್ರ ಪತ್ನಿ ಗೌರಮ್ಮ, ಚಂದ್ರಶೇಖರ, ಇವ್ರನ್ನೆಲ್ಲನೂ ಡೇವಿಡ್ ಮುಂತಾದವ್ರನ್ನ ಸಹ KPCC ಕಚೇರಿ ಕರ್ಕೊಂಡ್ಬಂದು ಕಾಂಗ್ರೆಸ್ಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡ್ತಾ ಕೊನೆಗೊಂದು ಮಾತು ಹೇಳ್ತಾರೆ.